ಬೆಳಗ್ಗೆಯಿಂದ ಮನೆ ಫುಲ್ ಕೆಲಸ ಮಾಡಿ ಇವತ್ತು ಕ್ಲೀನಿಂಗ್ ಮಾಡಿ ಕಸ ಗುಡಿಸ್ದೆ ಗೈಸ್. ಬಟ್ಟೆಯಲ್ಲಿ ನಮ್ಮಮ್ಮ ಕಸ ಗುಡಿಸಿ ಬಟ್ಟೆಲಿ ಮನೆ ಒರೆಸಿ ಇವಾಗ ಎಷ್ಟು ಟೈಮು 12:15 ಆಗಿದೆ. 12:20 ಇವಾಗ ಮಮ್ಮಿ ಇಳಿಸ್ತಾ ಇದ್ದಾರೆ. ಸೊ ಲಾಸ್ಟ್ ಟೈಮ್ ಬೇಜಾರಾಗ್ತೈತೆ. ನಿನ್ನೆಯಿಂದ ಎಷ್ಟು ಚೆನ್ನಾಗಿತ್ತು. ಹೇಗಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಮನೆಯ ಲಕ್ಷ್ಮಿ. ಸೊ ಎಸ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನಾನು ವರಮಹಾಲಕ್ಷ್ಮಿ ಹಬ್ಬದ್ದು ವ್ಲಾಗ್ ಮಾಡಿದ್ದೆ. ದೇವ್ರು ಕೂರಿಸಿದ್ನ, ಅದು ಹೇಗೆ ಕೂರಿಸಿದ್ದು ಅದೆಲ್ಲ ವ್ಲಾಗ್ ಮಾಡಿದೆ. ಸೊ ಇದು ಯಾಕೆ ಮಾಡಬಾರ್ದು, ಅದನ್ನು ಎತ್ತೋದನ್ನು ಸಹ ಒಂದು ವ್ಲಾಗ್ ಮಾಡೋಣ ಅಂಥೇಳಿ ಲಕ್ಷ್ಮೀನ ಎತ್ತುತ್ತಾ ಇರೋದನ್ನ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಬಿಕಾಸ್ ಅದು ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದು ಕೂರಿಸುವಾಗ ನೈಟೆಲ್ಲ ಎಷ್ಟು ಕಷ್ಟಪಟ್ಟು ಕೂರಿಸ್ತು ಅಂತ ಅದು ನಮಗಷ್ಟೇ ಗೊತ್ತಿರುತ್ತೆ. ಬಟ್ ನಮಗೆ ಅಂತಂದರೆ ಕೂರಿಸಿರೋ ಎಲ್ರಿಗೂ ಗೊತ್ತೇ ಇರುತ್ತೆ. ನೈಟ್ ಪೂರ್ತಿ ಅದಕ್ಕೆ ಸೀರೆ ಉಡಿಸಿ ಅದಕ್ಕೆ ಅಲಂಕಾರ ಮಾಡಿ ನಿದ್ದೆ ಇಲ್ಲದೆ ಅದೊಂಥರ ಖುಷಿ ಕೊಡೋ ಮೂಮೆಂಟ್ಸ್ನ ಇದ್ದೇ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಡೇ ಅದನ್ನು ಮತ್ತೆ ಮಾಡಿರೋದನ್ನೆಲ್ಲ ನಮ್ಮ ಕೈಯಾರೆ ನಾವೇ ತೆಗಿಬೇಕು ಅಂದರೆ ಅಫ್ಕೋರ್ಸ್ ಸಿಕ್ಕಾಪಟ್ಟೆ ಬೇಜಾರಾಗೇ ಆಗುತ್ತೆ. ಅಫ್ಕೋರ್ಸ್ ಎಲ್ರಿಗೂ ಬೇಜಾರಾಗೇ ಆಗುತ್ತೆ. ಅದರಲ್ಲೂ ನಮ್ಮ ಮನೇಲಂತೂ ಸ್ವಲ್ಪ ಜಾಸ್ತಿನೇ ಬೇಜಾರಾಯಿತು. ಅದು ಒಂದೊಂದು ಅಲಂಕಾರದ ವಸ್ತು ತೆಗಿಬೇಕಾದ್ರೂ ರಾತ್ರಿ ಅದು ಹಾಕ್ಬೇಕಾಗಿದ್ದೆಲ್ಲ ನೆನಪಿಗೆ ಬರೋದು. ರಾತ್ರಿ ಹಾಕಿದ್ದು ಇವಾಗ ಮತ್ತೆ ತೆಗಿಬೇಕಲ್ಲ ಅನ್ನೋ ಫೀಲ್ ಇತ್ತು. ಬಟ್ ಎಂಡ್ ಆಫ್ ದ ಡೇ ಅದನ್ನು ತೆಗಿಲೇಬೇಕು. ಸೊ ಕಷ್ಟಪಟ್ಟು ತೆಗೆದು ಹಬ್ಬನ ಕಂಪ್ಲೀಟ್ ಮಾಡ್ದೋ. ಸಿಕ್ಕಾಪಟ್ಟೆ ಬೇಜಾರಾಯಿತು ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಲಕ್ಷ್ಮಿ ವರ್ಷಕ್ಕೊಂದು ಸತ ಬರ್ತಾಳೆ, ಅದು ಒಂದಿನ ನಮ್ಮ ಮನೇಲಿ ನೆಲೆಸ್ತಾಳೆ ಅಂತಂದರೆ ಅದು ನಮಗೆ ಸಿಕ್ಕಿರೋ ಭಾಗ್ಯ ಮತ್ತು ಅದಕ್ಕೆ ನಮ್ಗೆ ಸಿಕ್ಕಿರೋ ಪುಣ್ಯ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕೂರಿಸಿ ಎಲ್ಲರೂ ಒಂದಿನ ಆ ಫೀಲ್ನ ತೊಗೋಬೇಕು ಅನ್ನೋದು ನಾನೇ ಹೇಳ್ತೀನಿ. ಬಿಕಾಸ್ ಅದು ಲಕ್ಷ್ಮಿ ಮನೇಲಿದ್ದಾಗ ಪಾಸಿಟಿವ್ ವೈಬ್ಸೇ ಬೇರೆ. ನೀವು ಹೇಳ್ಬೋದು, ಏನು ಇವಳು ಈಗ ಹೇಳ್ತಿದ್ದಾಳಲ್ಲ ಅಂತ ಅಂದ್ಕೋಬೋದು. ಅದು ವರ್ಷ ಪೂರ್ತಿ ಇರಲ್ಲ. ಬಟ್ ವರ್ಷಕ್ಕೊಂದಿನ ವರ್ಷ ಪೂರ್ತಿ ದುಡ್ಡು ನಮ್ಮ ಕೈಲಿ ಇದ್ದೇ ಇರುತ್ತೆ. ಒಂದಿನ ದುಡ್ಡಿಲ್ಲದೇ ನಮ್ಮ ಜೀವನನೇ ಸಾಗಲ್ಲ. ಅಂಥದ್ರಲ್ಲಿ ವರ್ಷ ಪೂರ್ತಿ ಖರ್ಚು ಮಾಡ್ತೀವಿ. ಅದನ್ನು ಲಕ್ಷ್ಮಿಗೆ ಅಂತ ಒಂದಿನ ಬರುತ್ತೆ. ಅದನ್ನು ಲಕ್ಷ್ಮಿನ ದೇವ್ರನ್ನ ನಮ್ಮ ಮನೇಲಿ ಕೂರಿಸಿ ಅದರಿಂದ ಖುಷಿ ತಗೊಳ್ಳೋದಿದೆಯಲ್ಲ, ಅದು ಫೀಲೇ ಬೇರೆ. ಸೊ ಎಲ್ಲರೂ ಕೂರಿಸಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ.
ಎತ್ತಾಯಿತು ಬಿಫೋರ್ ಹಂಗಿತ್ತು ಆಫ್ಟರ್ ಹೀಗಿದೆ. ಸೊ ಬೇಜಾರಾಗ್ತಿದೆ ಎತ್ತಿರೋದಕ್ಕೆ, ಆದರೂ ಪ್ರಿಯ ವಿದ್ಯಾರ್ಥಿಗಳೇ, ಅಧ್ಯಾಪಕರೇ, ನನಗಿಂತ ಜಾಸ್ತಿ ನಾವು ಅಮ್ಮಗೆ ಬೇಜಾರಾಗ್ತಿತ್ತು. ನಿನ್ನೆ ಕಷ್ಟಪಟ್ಟು ಇಡೀ ರಾತ್ರಿ ನಿದ್ದೆ ಇಲ್ಲದೆ ಕೂರಿಸಿದ್ದು ಮತ್ತೆ ಇವಾಗ ಎತ್ತಬೇಕು ಅಂತಂದರೆ ಅಫ್ಕೋರ್ಸ್ ಎಲ್ಲರೂ ಬೇಜಾರಾಗೇ ಆಗುತ್ತೆ. ಹಿಂಗೆ ಕೂರಿಸ್ಕೊಂಡಿರ್ಬೇಕು ಅನಿಸ್ತದೆ ನನಗೆ. ಸೊ ಇಷ್ಟೇ ಲಕ್ಷ್ಮಿ ಅಷ್ಟೇ. ಒಂದು ಕಾಲದಲ್ಲಿ ಲಕ್ಷ್ಮಿ ಅಂದ್ರೆ ದುಡ್ಡು ಆಗಿದ್ದ ಕಾಲದಲ್ಲಿ ಲಕ್ಷ್ಮಿ ಬೆಲೆ ಕೊಡ್ಬೇಕು ಅಂತ ತಮ್ಮ ಕೇಳ್ಕೊಡ್ತಾ ನನ್ನ 2 ಮಾತನ್ನು ಮುಗಿಸು. ಮಕ್ಕಳಿಗೆ ಮೇಳಕೆಗಳನ್ನು ಗಳಿಸಿರುವ ಸೌಂದರ್ಯಕ್ಕೆ ಮೊದಲ ನೀರು ಲಕ್ಷ್ಮಿ ಕೂಡಿಸಿ ನೀರನ್ನ ಕಳಿಸ್ದಲ್ಲಿತ್ತಲ್ಲ ಅದನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ. ಅದು ನಿನ್ನ ಮಿಕ್ಕಿದ ನೀರನ್ನ ಇಲ್ಲಿ ತೆಂಗಿನ ಗಿಡ ಇದೆ, ತೆಂಗಿನ ಗಿಡಕ್ಕೆ ಹಾಕೋದಷ್ಟೆ. ಅಲ್ಲಿ ನೋಡಿ ಗಿಡ ಇಲ್ಲಿದ್ದೆಲ್ಲ ಅಲ್ಲಿಗೆ ಶಿಫ್ಟ್ ಆಗೋಗಿದೆ. ಐ ಫೀಲ್ ವೆರಿ ಬ್ಯಾಡ್ ಗೈಸ್, ನಿಜ ಬೇಜಾರಾಗ್ತೈತೆ. ಅಲ್ಲಿಂದ ಟಕ್ಕಂತ ಮನೆ ಒಳಗಡೆ ಎಂಟ್ರಿ ಆಗಿದ್ದ ತಕ್ಷಣ ಈ ಕಡೆ ತಿರುಗಿದ ತಕ್ಷಣ ಲಕ್ಷ್ಮಿ ಅಂತ ಖುಷಿ ಆಗ್ತಿತ್ತು. ಬಟ್ ಇವಾಗ ಎಲ್ಲಿ ನೋಡೋದು ಇಲ್ಲ, ಎತ್ಬಿಟ್ಟಿದ್ದೀವಿ. ಸೊ ಅಫ್ಕೋರ್ಸ್ ಎಲ್ರಿಗೂ ಬೇಜಾರಾಗೇ ಆಗುತ್ತೆ. ಸೊ ನಮಗೂ ಹಾಗೆ ಬೇಜಾರಾಗ್ತಿದೆ. ನಾವು ಅಮ್ಮಗೆ ಎತ್ತಕ್ಕೆ 10:30 1:30 ಗಂಟೆ ಟೈಮ್ ಇತ್ತು ಅಂತ ನಮ್ಮ ದೊಡ್ಡಪ್ಪ ಹೇಳಿದ್ರು ಮೀನ್ಸ್ ಲಕ್ಷ್ಮಿ ಎತ್ತಕ್ಕೆ. ಅದು ಸೊ ನಮ್ಮ ದೊಡ್ಡಪ್ಪ 10:30 1:30 ಗಂಟೆ ಚೆನ್ನಾಗಿದೆ ಟೈಮು, ಆ ಟೈಮಲ್ಲಿ ಎತ್ತು ಅಂತ ಹೇಳಿದರು. ನಮ್ಮಮ್ಮ 10:30ಕ್ಕೆ ಎತ್ತಬೇಕು ಅಂತ ಕುತ್ಕೊಂಡವರು 12:30ಗೆ ಎತ್ತವ್ರೆ. ಕಾರಿಗೆ ಸ್ವಲ್ಪ ಪೋಷಣೆ ಮಾಡಿಬಿಟ್ಟು ಸುತ್ತ ಒಂದು ಕಾರ್ ಸುತ್ತ ಬಂದು ಕಾರ್ ಒಳಗೂ ಸ್ವಲ್ಪ ಒದ್ದಾಕ್ಬಿಟ್ಟು ಮನೆ ಬಂದು ಸ್ವಲ್ಪ ಹಾಕ್ಬಿಟ್ಟು ಗಿಡಕ್ಕೆ ಹಾಕ್ಬಿಟ್ಟು ಅದರಲ್ಲಿ ಚಿನ್ನ ಬೆಳ್ಳಿ ಅಂತ ಎತ್ಕೊಂಡು ಆಮೇಲೆ ಇದು ಕೌಡೆಗಳೆಲ್ಲ ತಗೊಂಡು ಮಿಕ್ಕಿದೆಲ್ಲ ಹಾಕಿ ನಮ್ಮಂಗೆ ಮನಸ್ಸಿಲ್ಲದೆ ಎತ್ತಕ್ಕೆ 12:30ಗೆ ಎತ್ತುತ್ತೆ. 12:30 ಎತ್ತಿದ್ರು ನೋಡಿ. ಎತ್ತಕ್ಕೆ ಮನಸ್ಸಿಲ್ಲದೆ ಅವರೇ ಎಷ್ಟೊತ್ತಿಗೆ ಬೇಕಾದ್ರೆ ಎತ್ತುತ್ತಾರೆ. ಬನ್ನಿ ಇದು ಗಿಡಕ್ಕೆ. ಸೊ ಇಷ್ಟೇ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಎತ್ತುವ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ತೋರಿಸ್ದೆ ಎಲ್ಲ ಅಲ್ಲಿ ತಗೊಂಡು ಹಸುಗೆಲ್ಲ ಒಂದೊಂದು ಕೊಡಬೇಕು. ಎಲ್ಲದ್ರಲ್ಲೂ ಸ್ವಲ್ಪ ಇಟ್ಕೊಂಡು ಹಸು ಕೊಟ್ಬಿಟ್ಟು ಮಿಕ್ಕಿದ ಆಮೇಲೆ ನಾವು ತಿನ್ನಬೇಕು. ನಾನೇ ಇನ್ನು ಒಬ್ಬಟ್ಟು ಕರ್ಜಿಕಾಯಿ ಮಾಡ್ದವಳು ನಾನೇ ಇನ್ನೂ ಒಂದು ಟೇಸ್ಟ್ ಮಾಡಿಲ್ಲ ನಾನು. ಇಷ್ಟು ಟೋಟಲ್ ನಮ್ಮ ಮನೆಯ ಹಬ್ಬ ಆಗಿತ್ತು. ನಮ್ಮಪ್ಪ ನಾನು ವಿಡಿಯೋ ಮಾಡಿದಾಗೆಲ್ಲ ಬಂದಾಗೆಲ್ಲ ಮಕ್ಕ ನೋಡ್ತದೆ, ಏನು ಇವು ಮೆಂಟ್ಲುಗಳು ಹಿಂಗೆ ಮಾತಾಡ್ತಾವಲ್ಲ ಅಂತ. ಸೊ ಇಲ್ಲಿಗೆ ಕಂಪ್ಲೀಟ್ ವರಮಹಾಲಕ್ಷ್ಮಿ ವ್ಲಾಗ್ ಮುಗೀತು. ಸೊ ಅಷ್ಟೇ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದರೆ ಪ್ಲೀಸ್ do like, share, comment and subscribe to my channel and see you in the next vlog.